ನಮಸ್ಕಾರ ಸ್ನೇಹಿತರೆ, ಕನ್ನಡ ಬೈಬಲ್ ಕ್ವಿಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ನಮ್ಮ ಬೈಬಲ್ ಕ್ವಿಜ್ನಲ್ಲಿ 5 ಸುಲಭವಾದ ಬೈಬಲ್ ಪ್ರಶ್ನೆಗಳು ಇವೆ. ಪ್ರತಿ ಪ್ರಶ್ನೆಗೆ 3 ಉತ್ತರಗಳ ಆಯ್ಕೆಗಳಿರುತ್ತವೆ. ನಿಮಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಲು 10 ಸೆಕೆಂಡುಗಳ ಸಮಯ ನೀಡಲಾಗುತ್ತದೆ. ಕೊನೆಯಲ್ಲಿ ನೀವು 5ರಲ್ಲಿ ಎಷ್ಟು ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದೀರಿ ಎಂದು ಕಾಮೆಂಟ್ ಮಾಡಿ. ಹಾಗಾದರೆ ಬನ್ನಿ ಬೈಬಲ್ ಕ್ವಿಜ್ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಯೇಸುವಿಗೆ ದೀಕ್ಷಾ ಸ್ನಾನ ನೀಡಿದವರು ಯಾರು? ಮೊದಲನೇ ಪ್ರಶ್ನೆ, ಯೇಸುವಿಗೆ ದೀಕ್ಷಾ ಸ್ನಾನ ನೀಡಿದವರು ಯಾರು? ಎ ಪೇತ್ರ, ಬಿ ಯೋಹಾನ, ಸಿ ಪೌಲ. ಸರಿಯಾದ ಉತ್ತರ ಯಾವುದು? ಯುವರ್ ಟೈಮ್ ಸ್ಟಾರ್ಟ್ ನೌ. ಯೇಸುವಿಗೆ ದೀಕ್ಷಾ ಸ್ನಾನ ನೀಡಿದವರು ಬಿ, ಆಪ್ಷನ್ ಬಿ ಯೋಹಾನ. ಸರಿಯಾದ ಉತ್ತರ ಯೋಹಾನ. ಪ್ರಶ್ನೆ ನಂಬರ್ 2, ಕ್ವಶನ್ ನಂಬರ್ 2, ಸಿಂಹಗಳ ಗುಹೆಗೆ ಹಾಕಲ್ಪಟ್ಟವರು ಯಾರು? ಕ್ವಶನ್ ನಂಬರ್ 2, ಸಿಂಹಗಳ ಗುಹೆಗೆ ಹಾಕಲ್ಪಟ್ಟವರು ಯಾರು? ಎ ದಾನಿಯೇಲ, ಬಿ ದಾವೀದ, ಸಿ ಮೋಸೆ. ಸರಿಯಾದ ಉತ್ತರ ಯಾವುದು? ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಎ ದಾನಿಯೇಲ. ಸಿಂಹಗಳ ಗುಹೆಗೆ ಹಾಕಲ್ಪಟ್ಟವರು ಎ ದಾನಿಯೇಲ. ಸರಿಯಾದ ಉತ್ತರ. ಕ್ವಶನ್ ನಂಬರ್ 3, ಪ್ರಶ್ನೆ ಸಂಖ್ಯೆ 3, ಇಸ್ರಾಯೇಲಿನ ಮೊದಲ ರಾಜ ಯಾರು? ಇಸ್ರಾಯೇಲಿನ ಮೊದಲ ರಾಜ ಯಾರು? ಎ ದಾವೀದ, ಬಿ ಸೌಲ, ಸಿ ಸೊಲೊಮೋನ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಬಿ ಸೌಲ. ಇಸ್ರಾಯೇಲಿನ ಮೊದಲ ರಾಜ ಸೌಲ. ಕ್ವಶನ್ ನಂಬರ್ 4, ಪ್ರಶ್ನೆ ಸಂಖ್ಯೆ 4, ಸೊಲೊಮೋನನು ಯಾವುದಕ್ಕಾಗಿ ಪ್ರಸಿದ್ಧನಾಗಿದ್ದನು? ಸೊಲೊಮೋನನು ಯಾವುದಕ್ಕಾಗಿ ಪ್ರಸಿದ್ಧನಾಗಿದ್ದನು? ಎ ಶಕ್ತಿಗಾಗಿ, ಬಿ ಜ್ಞಾನಕ್ಕಾಗಿ, ಸಿ ಯುದ್ಧಕ್ಕಾಗಿ. ಸರಿಯಾದ ಉತ್ತರ ಯಾವುದು? ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಬಿ ಜ್ಞಾನಕ್ಕಾಗಿ. ಸೊಲೊಮೋನನು ಜ್ಞಾನಕ್ಕಾಗಿ ಪ್ರಸಿದ್ಧನಾಗಿದ್ದನು. ಸರಿಯಾದ ಉತ್ತರ ಬಿ. ಕ್ವಶನ್ ನಂಬರ್ 5, ಪ್ರಶ್ನೆಯ ಸಂಖ್ಯೆ 5, ಯೇಸುವನ್ನು 3 ಬಾರಿ ನಿರಾಕರಿಸಿದ ಶಿಷ್ಯ ಯಾರು? ಯೇಸುವನ್ನು 3 ಬಾರಿ ನಿರಾಕರಿಸಿದ ಶಿಷ್ಯ ಯಾರು? ಎ ಪೇತ್ರ, ಬಿ ಯೋಹಾನ, ಸಿ ಆಂದ್ರೇಯ. ಸರಿಯಾದ ಉತ್ತರ ಯಾವುದು? ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಎ ಪೇತ್ರ. ಯೇಸುವನ್ನು 3 ಬಾರಿ ನಿರಾಕರಿಸಿದ ಶಿಷ್ಯ ಎ ಪೇತ್ರನಾಗಿದ್ದನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಆಲ್.